ವೆಲ್ಕಮ್ ಟು 19 ಸಬ್ಜೆಕ್ಟ್ಸ್ ಇನ್ 60 ಡೇಸ್. ಇವತ್ತು ಡೇ 1. ಇವತ್ತು ನಮ್ಮಮ್ಮ ಬರ್ತ್ಡೇ ಇತ್ತು. ಮಧ್ಯರಾತ್ರಿ ಸೆಲೆಬ್ರೇಟ್ ಮಾಡಿದ್ರಿಂದ ಬೆಳಿಗ್ಗೆ ಎದ್ದೊಳೋದು ಲೇಟ್ ಆಯ್ತು. ಬೆಳಿಗ್ಗೆ 9:30 ಹಾಗೆ ಎದ್ದೊಳ್ದೆ ಅಂಡ್ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿದೆ. ನಿನ್ನೆ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಮಾಡೋದಕ್ಕೆ ಬರೀ 2 ಸರಿ ಮಾಡೋಕ್ಕಾಯ್ತು ಅಷ್ಟೇ ನಿನ್ನೆ. ಬಟ್ ಇವತ್ತು ನಾನು 8 ಸರಿ ಮಾಡಿದೆ. ಅಂಡ್ ಸ್ಟಡಿ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಚೂಸ್ ಮಾಡಿರೋ ಆಪ್ ಬಂದು ಮ್ಯಾರೋ. ಇನಿಷಿಯಲಿ ನಾನು ಲಾಂಗ್ ವಿಡಿಯೋಸ್ ಮಾಡೋಣ ಅನ್ಕೊಂಡೆ, ಬಟ್ ಟೈಮ್ ಸಾಕಾಗಲ್ಲ ಅಂತ ನಾನು ಇವಾಗ ರ್ಯಾಪಿಡ್ ರಿವಿಷನ್ ವಿಡಿಯೋಸ್ ಮಾಡ್ತೀನಿ, ಜೊತೆಗೆ MCQs ಕೂಡ ಸಾಲ್ವ್ ಮಾಡ್ತೀನಿ. ಆಬ್ವಿಯಸ್ಲಿ ಹ್ಯಾಬಿಟ್ ಅನ್ನೋದು ಒಂದ್ ದಿನದಲ್ಲಿ ಫಾರ್ಮ್ ಆಗ್ಬಿಡಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಂಡ್ ಎವ್ರಿ ಡೇ ಬೆಟರ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನನಗೆ ಅಷ್ಟೊಂದು ಓದೋಕ್ಕಾಗಿಲ್ಲ, ಬಟ್ ಸ್ಟಿಲ್ ನಾಳೆ ಬೆಟರ್ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಇವತ್ತಿನ ಮೆಡಿಕಲ್ ಇನ್ಫಾರ್ಮೇಶನ್ ಬಂದು ಎಂಬ್ರಿಯಾಲಜಿ ಸಬ್ಜೆಕ್ಟ್ ಇಂದ ಕೊಡ್ತಾ ಇದ್ದೀನಿ. ಮೋಸ್ಟ್ ಆಫ್ ಟೈಮ್ಗೆ ವಿಷಯ ಗೊತ್ತಿರುತ್ತೆ, ಅದೇನಂದ್ರೆ ಎಗ್ ಅಂಡ್ ಸ್ಪರ್ಮ್ ಫ್ಯೂಸ್ ಆದ್ರೆ ಫರ್ಟಿಲೈಸ್ಡ್ ಎಗ್ ಆಗುತ್ತೆ ಅಂಡ್ ಅದು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಫ್ಯೂಚರ್ ಅಲ್ಲಿ ಫೀಟಸ್ ಫಾರ್ಮ್ ಆಗುತ್ತೆ. ಬಟ್ ನೀವು ಮಗು ಮಾಡ್ಕೋಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದ್ರೆ ಮೋಸ್ಟ್ ಫರ್ಟೈಲ್ ಪೀರಿಯಡ್ ಅನ್ನೋ ವಿಂಡೋ ಟೈಮ್ ಇರುತ್ತೆ. ಅದು 2 days ಬಿಫೋರ್ ಓವ್ಯುಲೇಷನ್ ಅಂಡ್ 1 day ಆಫ್ಟರ್ ಓವ್ಯುಲೇಷನ್. ಈ ಟೈಮ್ ಅಲ್ಲಿ ಎಗ್ ಅಂಡ್ ಸ್ಪರ್ಮ್ ಮೋಸ್ಟ್ ವೈಬಲ್ ಆಗಿ ಇರುತ್ತೆ. ಮಕ್ಕಳು ಬೇಡ ಅನ್ನೋರು ಈ 3 days ನ ಖಂಡಿತ ಅವಾಯ್ಡ್ ಮಾಡಿ. ಇದೇ ತರ ಕಂಟೆಂಟ್ ನೋಡ್ಬೇಕು ಅಂದ್ರೆ ಫಾಲೋ ಮಾಡಿ.